ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ರೇಡಿಯೋ ಮಣಿಪಾಲದ ಆತ್ಮೀಯ ಕೇಳುಗರೆ, ಇಂದಿನ ಸರಣಿ ಕಾರ್ಯಕ್ರಮದಲ್ಲಿ ನಾಗಬನಗಳ ಮೂಲಕ ಪರಿಸರ ಸಂರಕ್ಷಣೆ ಈ ವಿಷಯದ ಕುರಿತು ನುಡಿ ಚಿತ್ರವನ್ನು ಆಲಿಸಲಿದ್ದೀರಿ. ಕೇಳುಗರೆ, ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಪೂರ್ವಜರು ನಾಗಬನಗಳ ಮೂಲಕ ಪರಿಸರ ಸಂರಕ್ಷಣೆಯಲ್ಲೂ ತೊಡಗಿದ್ದರು ಎನ್ನುವುದಕ್ಕೆ ಈಗಿರುವ ಪುರಾತನ ನಾಗಬನಗಳು ಸಾಕ್ಷಿಯಾಗಿ ನಮ್ಮ ಮುಂದೆ ನಿಂತಿವೆ. ಈ ನಾಗಬನಗಳನ್ನು ಸಂರಕ್ಷಣೆ ಮಾಡುವ ಮುಖಾಂತರ ಒಂದಷ್ಟು ಪರಿಸರದ ಸಂರಕ್ಷಣೆಯೂ ಆಗುತ್ತಿದೆ ಅನ್ನೋದು ನಮ್ಮ ಕಣ್ಣ ಮುಂದಿರುವ ಸತ್ಯ. ಬನ್ನಿ, ಈಗ ನಮ್ಮ ಜೊತೆಗಿದ್ದಾರೆ ಹೆಸರಾಂತ ಉರಗ ತಜ್ಞರು ಹಾಗೂ ಪರಿಸರಾಸಕ್ತರು ಆಗಿರುವ ಉಡುಪಿಯ ಗುರುರಾಜ್ ಸನಿಲ್. ಪರಿಸರ ಉಳಿಸುವಂತ ಒಂದು ಚಟುವಟಿಕೆ ಬಹಳ ನಿಜವಾಗಿ ಅಗತ್ಯವಾಗಿರುವಂತದ್ದು. ಈಗ ಪ್ರಸ್ತುತ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಈ ಒಂದು ಸಮಸ್ಯೆ ನಮ್ಮನ್ನ ಕಾಡ್ತಾ ಇದೆ. ಅಂದ್ರೆ ಈ ನಾಗಬನಗಳನ್ನ, ನೈಸರ್ಗಿಕ ನಾಗಬನಗಳನ್ನ ನಾವು ಜೀರ್ಣೋದ್ಧಾರ ಮಾಡುವಂತ ಒಂದು ಸಮಸ್ಯೆಯನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ನಾನು ಮಾತಾಡ್ತಾ ಇರೋದು ನೈಸರ್ಗಿಕ ನಾಗಬನಗಳ ಜೀರ್ಣೋದ್ಧಾರದ ಬಗ್ಗೆ. ಅಂದ್ರೆ ಅಲ್ಲಿರುವಂತ ಗಿಡ ಮರಗಳನ್ನ ನಾವು ಕಡಿದು ಅಲ್ಲಿಯ ಒಂದು ಜೀವಜಾಲ ವ್ಯವಸ್ಥೆಯನ್ನ ಬದುಕಿಸರಿಸಿ ಅಥವಾ ನಾಶ ಮಾಡಿ ನಾವು ಅಲ್ಲಿ ಕಾಂಕ್ರೀಟೀಕರಣ ಎಲ್ಲ ಮಾಡ್ತಾ ಇರೋದು. ಇದು ಒಂದು ರೀತಿಯಲ್ಲಿ ನಾವು ಬಹಳ ಸಮೀಪದಿಂದ ಗಮನಿಸಿದಾಗ ಪ್ರಕೃತಿಯ ಮೇಲೆ ಮತ್ತು ಅದರ ಸುತ್ತಮುತ್ತ ಬದುಕುವಂತ ಸಮಾಜ ಇರ್ಬೋದು ಅಥವಾ ಬೇರೆ ಜೀವ ಜಂತುಗಳ ಜೀವನಕ್ಕೆ ಹಾನಿ ಮಾಡುವಂತ ಒಂದು ಕ್ರಿಯೆ ಅಂತ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ನಾವು ಕಂಡುಕೊಂಡಿದ್ದೇವೆ. ಈಗ ಸಾಮಾನ್ಯವಾಗಿ ಉಡುಪಿ ಜಿಲ್ಲೆಯೊಳಗೆ 5 ಸೆಂಟ್ಸ್ನಿಂದ ಒಂದು ಎಕರೆಯವರೆಗೆ ನಾಗಬನಗಳನ್ನ ಅಥವಾ ದೇವರ ಕಾಡುಗಳನ್ನ ನಾವು ಗುರುತಿಸ್ತೇವೆ. ಈ 5 ಸೆಂಟ್ಸಿನ ನಾಗಬನವನ್ನೇ ನಾವು ತೆಗೆದುಕೊಂಡ್ರು, ನಾನು ಸಾಕಷ್ಟು ಕಡೆಗಳಲ್ಲಿ ಅಂತ ನಾಗಬನಗಳಿಗೆ ಹೋಗಿ ಅಲ್ಲಿಯ ಮರಗಿಡಗಳು ಮತ್ತೆ ಅಲ್ಲಿ ಇರುವಂತಹ ಜೀವರಾಶಿಗಳನ್ನೆಲ್ಲ ನೋಡಿದಾಗ 5 ಸೆಂಟ್ಸ್ ನಾಗಬನದೊಳಗೆ 150ಕ್ಕೂ ಮಿಕ್ಕು ಮರಗಳು, 150 ಪ್ರಭೇದದ ಮರಗಳು, 60-70 ಜಾತಿಯ ಔಷಧೀಯ ಸಸ್ಯಗಳು. ನಾವು ಆಯುರ್ವೇದದಲ್ಲಿ ಏನೆಲ್ಲ ಗಿಡಮೂಲಿಕೆಗಳನ್ನು ಬಳಸ್ತೇವೆ ಅದೆಲ್ಲ ಆ ನೈಸರ್ಗಿಕ ನಾಗಬನದೊಳಗಿವೆ. ಒಂದು ಸಣ್ಣ ಕೊಳ, 2-3 ಹುತ್ತಗಳು. ಆ ಒಂದು ಬನದೊಳಗೆ ಹೋದಾಗ ನಾವು ತಲೆ ಎತ್ತಿ ಮರದ ತುದಿಯನ್ನ ನೋಡಿದ್ರೆ ಒಂದು 10-15 ಪ್ರಭೇದದ ಪಕ್ಷಿಗಳು ಗೂಡು ಕಟ್ಟಿರ್ತವೆ. ಈ ಮರಗಳು, ಈ ಹುತ್ತಗಳು, ಈ ಜೀವ ಜಂತುಗಳು ಮನುಷ್ಯನಿಗೆ ಅಥವಾ ಮಾನವ ಸಮಾಜಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಬದುಕ್ತಾ ಇರ್ತವೆ. ಒಂದು ಅಧ್ಯಯನದ ಪ್ರಕಾರ ಒಂದು ಸಮೃದ್ಧ ಬೆಳೆದಂತ ಮರ ವರ್ಷಕ್ಕೆ 5,000 ಲೀಟರ್ ಮಳೆ ನೀರನ್ನ ಹಿಡಿದುಕೊಂಡು ವರ್ಷ ಇಡೀ ಆ ಸುತ್ತಮುತ್ತಲಿನ ಅಂತರ್ಜಲಕ್ಕೆ ಅದನ್ನ ಬಿಡ್ತಾ ಇರ್ತದೆ. ಒಂದು ಮರ ಮಾಡುವಂತ ಕೆಲಸ 5,000 ಲೀಟರ್ ನೀರನ್ನ ಹಿಡಿದುಕೊಂಡು ಆ ಕೆಲಸವನ್ನ ಅದು ನಿರಂತರ ವರ್ಷ ಇಡೀ ಮಾಡ್ತದೆ. ಅಷ್ಟು ಮಾತ್ರ ಅಲ್ಲ, ಆ ಮರಗಳು ಮಳೆಯನ್ನ ಬರೆಸಿ ಭೂಮಿಗೆ ಅಂತರ್ಜಲ ವೃದ್ಧಿ ಮಾಡುವಂತ ಕೆಲಸ ಜೊತೆಗೆ ಆ ಬನದ ಸುತ್ತಮುತ್ತ ಇರುವಂತಹ ಬಾವಿಗಳಿಗೆ ಬೇಕಾ ವರ್ಷ ಇಡೀ ನೀರನ್ನ ಕೊಡ್ತಾ ಇರ್ತವೆ. ಇದು ಒಂದು ಕಡೆಯಲ್ಲಿ ನಾವು ಗಮನಿಸೋದು. ಇನ್ನೊಂದು ಕಡೆಯಲ್ಲಿ ಅಲ್ಲಿರುವಂತಹ ಜೀವ ಜಂತುಗಳು ರೈತ ಸ್ನೇಹಿಯಾಗಿ ಕೂಡ ಕೆಲಸ ಮಾಡ್ತವೆ. ಮರದಲ್ಲಿರುವಂತಹ ಪಕ್ಷಿಗಳು, ಎಷ್ಟೋ ಜಾತಿಯ ಚಿಟ್ಟೆಗಳು, ಪದಕಗಳು, ಜೇನ್ನೊಣಗಳು, 2-3 ಬಗೆಯ ಜೇನ್ನೊಣಗಳ ಗೂಡುಗಳು. ಆ ಸಮೃದ್ಧವಾದ ಪ್ರದೇಶ ಅದು ಇಡೀ ಪರಿಸರದ ಉತ್ತಮವಾದ ಆಕ್ಸಿಜನ್ ಅನ್ನು ಕೊಡುವಂತ ಕೆಲಸ ಕೂಡ ಈ ಮರಗಳು ಮಾಡ್ತಾ ಇರ್ತವೆ. ಒಂದು ಕಡೆಯಲ್ಲಿ ನಮ್ಗೆ ಅಂತರ್ಜಲ ವೃದ್ಧಿ ಮಾಡ್ತವೆ, ಇನ್ನೊಂದು ಕಡೆಯಲ್ಲಿ ಒಂದು ಉತ್ತಮವಾದ ಆಮ್ಲಜನಕವನ್ನ ಕೊಡ್ತವೆ. ಅಲ್ಲಿರುವಂತಹ ಜೀವ ಜಂತುಗಳು ಸಾಕಷ್ಟು ಮನುಷ್ಯನ ಜೀವನದ ಜೊತೆ ಸಂಬಂಧವನ್ನು ಇಟ್ಕೊಂಡಿವೆ ಪರೋಕ್ಷವಾಗಿ. ಆ ಎಲ್ಲವನ್ನ ನಾವು ಆ ಜಾಗ ಮರಗಳನ್ನ ಕಡ್ದು ಯಾವುದೋ ಒಂದು ಜೀರ್ಣೋದ್ಧಾರದ ಉದ್ದೇಶದಿಂದ ಮರಗಳನ್ನ ಕಡ್ದು ಅಲ್ಲಿ ಕಾಂಕ್ರೀಟೀಕರಣ ಮಾಡಿ ನಮ್ಮ ಆರಾಧನೆ ಇದನ್ನ ನಾವೇನೋ ಮಾಡಿಬಿಡ್ತೀವಿ. ಆದ್ರೆ ಅಂತ ನಾಗಬನಗಳು 5 ಸೆಂಟ್ಸ್ನಿಂದ 50 ಸೆಂಟ್ಸ್ ಅಥವಾ 1 ಎಕರೆ ಇರುವಂತ ನಾಗಬನಗಳನ್ನು ನಾವು ಕಡ್ದು ನಾಶ ಮಾಡಿ ಅಲ್ಲಿ ಕಾಂಕ್ರೀಟೀಕರಣ ಮಾಡಿದ ನಂತರ 10-15 ವರ್ಷದ ನಂತರ ನಾವು ಸಾಕಷ್ಟು ಅಂತ ಜೀರ್ಣೋದ್ಧಾರ ಆದ ಆ ಕಡೆಗೆಲ್ಲ ಹೋಗಿ ನೋಡಿದಾಗ ಅಲ್ಲಿಯ ಜನರ ಬಾಯಲ್ಲಿ ಒಂದು ವಿಚಾರ ಬರ್ತಿತ್ತು. ನಾನು ಸ್ವತಃ ಇದನ್ನು ಗಮನಿಸಿದವ. ಒಂದು 10-15 ವರ್ಷದ ಹಿಂದೆ ಬಾವಿಯಲ್ಲಿ ನೀರು ಸಮೃದ್ಧವಾಗಿತ್ತು. ಇತ್ತೀಚೆಗೆ ಬಾವಿಯ ನೀರು ಬಹಳ ನಮ್ಗೆ
ಬೇಸಿಗೆ ಕಾಲದಲ್ಲಿ ನೀರಿನ ಕೊರತೆ ಬರ್ತಾ ಇದೆ ಅಂತೇಳಿ ಜನ ದೂರಿಕೊಳ್ತಾರೆ. ಅವ್ರಿಗೆ ಗೊತ್ತಿಲ್ಲ ಆ ಪರಿಸರದಲ್ಲಿರುವಂತಹ ಒಂದು 300-400 ವರ್ಷದ ಹಳೆಯ ಮರಗಳನ್ನ ಕಡಿದು ಅಲ್ಲಿ ಭೂಮಿಯಲ್ಲಿ ಒಣ ಪ್ರದೇಶವನ್ನ ಮಾಡಿ ಅಂತರ್ಜಲಕ್ಕೆ ನೀರನ್ನ ಇಂಗಿಸದಿರುವಂತಹ ಸಂದರ್ಭ ನಾವೇ ಸೃಷ್ಟಿ ಮಾಡಿದ್ರಿಂದ ಆ ಸಮಸ್ಯೆ ಆಗಿದೆ ಅಂತ ಜನರಿಗೆ ಗೊತ್ತಿಲ್ಲ. ಇದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯೊಳಗೆ ಮಾತ್ರ ನಮ್ಗೆ ನಾಗಬನಗಳು ಅಂತ ಕಾಣಲಿ ಸಿಗುವಂತದ್ದು. ಇದರ ಹಿಂದೆ ಬರೀ ನಾಗನ ಆರಾಧನೆ ಅಲ್ಲ, ಅನೇಕ ಜಾತಿಯ ಪ್ರಾಣಿ ಮೂಲಗಳನ್ನು ನಮ್ಮ ಪೂರ್ವಜರ ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ. ಆ ಪ್ರಾಣಿ ಮೂಲಗಳು ಮತ್ತು ನಾಗರಹಾವು, ನಾವು ಆರಾಧನೆಗೊಳಪಟ್ಟ ನಾಗರಹಾವು, ಅದು ಬದುಕುವಂತ ಜಾಗವನ್ನ ಅವುಗಳಿಗೆ ಬಿಟ್ಟು ಕೊಟ್ಟು ಸಂರಕ್ಷಣೆ ಮಾಡ್ತಾ ಬಂದಂತವ್ರು ನಮ್ಮ ಪೂರ್ವಜರು. ಆದ್ರೆ ನಾವು ಈಗ ಯಾವುದೋ ಒಂದು ನಂಬಿಕೆಯ ವಿಚಾರಕ್ಕೆ ಬಂದು ಕಾಂಕ್ರೀಟೀಕರಣ ಮಾಡ್ತಾ ಇರುವಂತದ್ದು ನಮ್ಮ ಪರಿಸರದ ಮೇಲೆ ನಾವೇ ಅತ್ಯಾಚಾರ ಮಾಡುವಂತ ಒಂದು ಕೆಲಸ ಅದು. ಹಾಗಾಗಿ 300-400 ವರ್ಷಗಳಷ್ಟು ಹಳೆಯ ಮರಗಳು ಈಗ ಒಂದಷ್ಟು ಉಳ್ಕೊಂಡಿವೆ. ಒಂದು ಅಧ್ಯಯನದ ಪ್ರಕಾರ ಸುಮಾರು 20 ವರ್ಷದ ಹಿಂದೆ 50,000ದಿಂದ 60,000 ನಾಗಬನಗಳು ಇದ್ದು ಅಂತ ಒಂದು ಅಧ್ಯಯನ ಕೂಡ ಆಗಿತ್ತು. ಈಗ ಎಷ್ಟು ಉಳ್ಕೊಂಡಿವೋ ಗೊತ್ತಿಲ್ಲ. ಆದ್ರಿಂದ ನಾವು ಎಲ್ಲರೂ ಈ ನಾಗವನ ಸಂರಕ್ಷಣೆಯ ಬಗ್ಗೆ ಧ್ವನಿ ಎತ್ತಲೇಬೇಕಾಗ್ತದೆ. ಯಾಕಂದ್ರೆ 5 ಸೆಂಟ್ಸಿನ ನಾಗಬನ ಒಂದು ಕುಟುಂಬಕ್ಕೆ ಸೇರಿದ್ರು ಕೂಡ ಆ ಒಂದು ಜಮೀನು ಒಂದು ಕುಟುಂಬಕ್ಕೆ ಸೇರಿದ್ರು ಕೂಡ ಅಲ್ಲಿ ಸಿಗುವಂತ ಆಕ್ಸಿಜನ್ ಆಗ್ಲಿ, ಅಲ್ಲಿ ಸಿಗುವಂತ ಅಂತರ್ಜಲ ಆಗ್ಲಿ, ಅಲ್ಲಿ ಸಿಗುವಂತ ಜೀವ ಜಂತುಗಳಾಗ್ಲಿ ಅದು ಯಾರಿಗೂ ಸೇರಿದ್ದಲ್ಲ, ಈ ಪ್ರಕೃತಿಗೆ ಸೇರಿದ್ದು ಮತ್ತೆ ಎಲ್ಲ ಮಾನವ ಸಮಾಜಕ್ಕೆ ಸಂಬಂಧಪಟ್ಟಿರುವಂತ. ಹಾಗಾಗಿ ನಾವು ನಾಗಬನ ಜೀರ್ಣೋದ್ಧಾರ ಮಾಡುವಾಗ ಯಾರದೇ ನಾಗಬನ ಇದ್ರು ಕೂಡ ಅವರಿಗೆ ಈ ವಿಚಾರವನ್ನ ಮನವರಿಕೆ ಮಾಡಿ ಅವರಿಂದ ಅದನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನ ನಾವೆಲ್ಲರೂ ಮಾಡಬೇಕಾಗಿದೆ. ಯಾಕಂದ್ರೆ ಇದು ಬಹಳ ಅಗತ್ಯದ ಕೆಲಸ. ನಾನು ಗಮನಿಸಿದ ಕೆಲವು ನಾಗಬನಗಳಲ್ಲಿ ಬರೇ ನಾನು ಹೇಳಿದಾಗೆ ಹುತ್ತಗಳು, ಒಂದಷ್ಟು ಪಕ್ಷಿಗಳು ಮಾತ್ರ ಅಲ್ಲ, ಕಾಡು ಪ್ರಾಣಿಗಳು ಅಂತ ನಾವು ಏನೆಲ್ಲ ಕರಿತೀವಿ, ಹಂದಿ, ಮೊಲ, ನರಿ, ಕಬ್ಬೆಕ್ಕು, ಕಾಡು ಬೆಕ್ಕು, ಮುಂಗುಸಿ, ಇಂಥ ಅನೇಕ ಪ್ರಾಣಿಗಳು ಬೇರೆಲ್ಲೂ ಜಾಗ ಇಲ್ಲದಾಗ ಈ ನಾಗಬನದಲ್ಲಿ ವಾಸ ಮಾಡಿ ಜೀವನವನ್ನ ಕಟ್ಟಿಕೊಂಡು ಬದುಕ್ತಾ ಇವೆ. ಸುತ್ತಮುತ್ತಲಿನ ಕಾಡುಗಳನ್ನ ನಾವು ಹಾಡಿಗಳನ್ನೆಲ್ಲ ಕಡಿದು ನಾಶ ಮಾಡಿದ್ರು ಕೂಡ ಅವುಗಳಿಗೂ ವಾಸಸ್ಥಾನ ಬೇಕು ಅನ್ನೋ ದೃಷ್ಟಿಯಲ್ಲಿ ಅವುಗಳಂತ ನಾಗಬನದಲ್ಲಿ ವಾಸ ಮಾಡ್ತಾ ಇವೆ. ಈ ಸಮೃದ್ಧವಾದ ಹುತ್ತಗಳು ಅಂತ ನಾವೇನ್ ಕರಿತೀವಿ, ಒಂದೊಂದು ನಾಗಬನದೊಳಗೆ 2 ಹುತ್ತಗಳಿರ್ತವೆ. ಎಲ್ಲೆಲ್ಲೂ ಹಸಿರು ಪ್ರದೇಶ ದಟ್ಟವಾಗಿರ್ತದೆ ಅಲ್ಲಿ ಮಾತ್ರ ಹುತ್ತಗಳಿರ್ತವೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯೊಳಗೆ. ಕಾರಣ, ಈ ಸತ್ತ ಮರಗಳು, ಗಿಡ ಮರಗಳು, ಅವುಗಳ ತೊಗಟೆಗಳು ಭೂಮಿಗೆ ಬಿದ್ದು ಆ ಮರದ ಒಳಗಿರುವಂತ ಸೆಲ್ಯುಲೋಸ್ ಒಂದು ಅಂಶ, ಪ್ಲಾಸ್ಟಿಕ್ಗಿಂತಲೂ ಮಾರಕವಾದ ಒಂದು ಅಂಶ ಈ ಮರಗಿಡಗಳ ಒಳಗೆ, ಸತ್ತ ಮರಗಿಡಗಳ ಒಳಗೆ ಇರ್ತಾವೆ. ಅವುಗಳು ಈ ಗೆದ್ದಲುಗಳ ಇಲ್ಲದಿದ್ರೆ ಅವುಗಳು ಭೂಮಿಯಲ್ಲಿ ಕರಗೋದೇ ಇಲ್ಲಂತೆ 1000 ವರ್ಷ ಹೋದ. ಹಾಗಾಗಿ ಎಲ್ಲಿ ದಟ್ಟವಾದ ಮರಮಟ್ಟುಗಳು ಇರ್ತವೆ, ಸಸ್ಯಗಳಿರ್ತವೆ, ಅಲ್ಲಿ ಹುತ್ತಗಳು ಸೃಷ್ಟಿ ಆಗ್ತವೆ. ಆ ಹುತ್ತಗಳು ಕೂಡ ಅಷ್ಟನ್ನೇ ಮಾಡ್ತಾ ಇಲ್ಲ, ಆ ಸೆಲ್ಯುಲೋಸ್ ಅನ್ನ, ಮರದಲ್ಲಿರುವಂತ, ಸತ್ತ ಮರದಲ್ಲಿರುವಂತ ಸೆಲ್ಯುಲೋಸ್ ಅನ್ನ ತಿಂದು ಕರಗಿಸಿ ಭೂಮಿಗೆ ಗೊಬ್ಬರವನ್ನಾಗಿ ಬಿಡುವಂತ ಕೆಲಸ ನಿರಂತರವಾಗಿ ಹೇಗೆ ಮಾಡ್ತಾವೋ ಅದೇ ರೀತಿ ಆ ಹುತ್ತಗಳು ಕೂಡ ಅಂತರ್ಜಲಕ್ಕೆ ನೀರನ್ನ ಹೆಚ್ಚಿಸುವಂತ ಕೆಲಸಗಳನ್ನು ಮಾಡ್ತಾ ಇವೆ ನಿರಂತರ. ಇವೆಲ್ಲ ಅವುಗಳ ಬದುಕನ್ನ ಕಟ್ಟಿಕೊಂಡು ಏನೋ ಒಂದು ಮಟ್ಟಕ್ಕೆ ಬದುಕ್ತಾ ಇದ್ರು ಕೂಡ ಜನಜೀವನಕ್ಕೆ ಪರೋಕ್ಷವಾಗಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇವೆ. ಅಂತ ಒಂದು ಪ್ರದೇಶವನ್ನ ನಾವು ಉಳಿಸುವುದು ಬಹಳ ಅಗತ್ಯದ ಕೆಲಸ ಆಗಿರ್ತದೆ. ಆ ಪ್ರಾಣಿ ಪಕ್ಷಿಗಳಿಗೂ ಒಂದು ಮೂಲ ನೆಲೆಯನ್ನು ನಾವು ಕಲ್ಪಿಸಿದಾಗ ಆಗ್ತದೆ. ಆ ಮೂಲಕ ಈಗ ಒಂದು ನಾಗವನ್ನ ರಕ್ಷಣೆ ಮಾಡೋದ್ರಿಂದ ಅದರ ಸುತ್ತಮುತ್ತದ ಸಾಕಷ್ಟು ಬಣಗಳನ್ನ ಕೂಡ ನಾವು ನಮ್ಗೆ ಗೊತ್ತಿಲ್ಲದೆ ಪರೋಕ್ಷವಾಗಿ ರಕ್ಷಣೆ ಮಾಡಿದಾಗ ಆಗ್ತದೆ. ಇದನ್ನ ನಾವು ಬಹಳ ನಮ್ಮ ಜನರಿಗೆ, ಈಗ ನಾಗಬನ ಇರುವಂತದ್ದು ನಮ್ಮ ಆರಾಧನೆಯಲ್ಲಿ ಎಲ್ಲೂ ತಪ್ಪು ಮೂಢನಂಬಿಕೆ ಅಂತ ಹೇಳಲಿಕ್ಕಿಲ್ಲ. ಎಲ್ಲಾ ಆಚರಣೆಗಳ ಹಿಂದೆ ಅರ್ಥ ಇದೆ. ಆದ್ರೆ ಆ ಅರ್ಥ ಇತ್ತೀಚೆಗೆ ಕೆಲವು ಕಡೆ ಅನರ್ಥ ಆಗಿ ಸಂಭವಿಸಿರೋದ್ರಿಂದ ನಾವು ನಾಗಬನಗಳನ್ನು ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಹೊರಟಿದ್ದೀವಿ. ದೇವಸ್ಥಾನಗಳು, ಪುರಾತನ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗೋದು ಅಗತ್ಯ ಇದೆ, ಅದನ್ನ ಉಳಿಸ್ಕೊಳ್ಬೇಕಾಗಿದೆ. ಬಟ್ ಇದು ಜೀರ್ಣ ಆಗಿಲ್ಲದಿರುವಂತದ್ದನ್ನ ನಾವು ಉದ್ಧಾರ ಮಾಡ್ಲಿಕ್ಕೆ ಹೋಗುವಂತದ್ದು ಒಂದು ರೀತಿಯ ತಪ್ಪು ಆಚರಣೆ ನಮ್ಮದು. ಹಾಗಾಗಿ ಈ ನಾಗಬನಗಳನ್ನ ಸಂರಕ್ಷಣೆ ಮಾಡೋದು ದೃಷ್ಟಿಯಲ್ಲಿ ನಾಗಬನಗಳನ್ನು ಹೊಂದಿದವರು ಮತ್ತೆ ಅದಕ್ಕೆ ಸಂಬಂಧಪಟ್ಟ ನಮ್ಮ ಸಮಾಜದಲ್ಲಿ ಪುರೋಹಿತ ವರ್ಗ ಅಥವಾ ನಾವು ಏನ್ ಕರಿತೀವಿ ಅವರ ಜವಾಬ್ದಾರಿ ಕೂಡ ಆಗಿರ್ತದೆ. ಈಗ ನಾಗಬನ ಸಂರಕ್ಷಣೆ ಮಾಡೋದು ಮುಖ್ಯವಾಗಿ ಪಾತ್ರವನ್ನ ಅವರು ವಹಿಸ್ಬೇಕಾಗ್ತದೆ. ಬಂದ ಜನರಿಗೆ ಆ ಮಾಹಿತಿಯನ್ನ ಒಳ್ಳೆ ರೀತಿಯಲ್ಲಿ ಕೊಟ್ಟು ಅದರ ಬಗ್ಗೆ ತಿಳಿಸಿ ಆ ನಾಗಬನಗಳನ್ನು ಉಳಿಸುವಂತ ಕೆಲಸ ಮಾಡಿದ್ರೆ ಇನ್ನೊಂದಷ್ಟು ನಮ್ಮ ಉಡುಪಿ ಮತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಪರಿಸರ, ಒಂದು ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಇಂಥ ಸಮಸ್ಯೆಗಳು ನಾಗಬನ ಇರುವಲ್ಲಿ ನಮ್ಮನ್ನು ಕಾಡೋದಿಲ್ಲ ಅಂತೇಳಿ ಖಂಡಿತವಾಗ್ಲೂ ಹೇಳ್ಬೋದು. ಇವಿಷ್ಟು ನಾಗಬನದ ಬಗ್ಗೆ ನಾನು ಹೇಳ್ಬೇಕಾದ್ದು. ಕೇಳಿದರೆ ಇದೀಗ ನಮ್ಮ ಜೊತೆಗಿದ್ದಾರೆ ಮುಕ್ತಾ ಶ್ರೀನಿವಾಸ್ ಭಟ್ ಅವರು. ನಾಗಬನದ ಮೂಲಕ ಪರಿಸರ ಸಂರಕ್ಷಣೆ ಯಾವ ರೀತಿ
ಆಗ್ತಾ ಇದೆ ಅನ್ನೋದನ್ನು ಅವರ ಅನುಭವದ ಮುಖೇನ ಕೇಳೋಣ. ನಮಸ್ತೆ ಮೇಡಮ್. ರೇಡಿಯೋ ಕೇಳುವುದರೆಲ್ಲರಿಗೆ ನಮಸ್ತೆ. ಒಳ್ಳೆ ವಿಷಯವನ್ನ ಆಯ್ಕೆ ಮಾಡಿಕೊಂಡಿದ್ದೀನಿ ಮೇಡಮ್. ನಾನು ನನ್ನ ಊರಿನಲ್ಲಿ ಇರುವಂತ ನಾಗವನದ ಬಗ್ಗೆ ನಾನು ಹೇಳ್ಬೇಕಂತೆ. ನನ್ನ ಊರು ಉಡುಪಿ ಜಿಲ್ಲೆಯ ಕೊಡೂರು ಗ್ರಾಮದ ಮೂಡುಬೆಟ್ಟು ಎನ್ನುವಂತ ಸ್ಥಳದಲ್ಲಿ ಪಳ್ಳಮಾರು ಅನ್ನುವಂತ ಒಂದು ಜಾಗ ಇದೆ. ಇದಕ್ಕೊಂದು ಇತಿಹಾಸ ಇದೆ. ಪಳ್ಳಮಾರು ಹೇಳಿದ್ರೆ ಪಳ್ಳ ಅಂದ್ರೆ ನಮ್ಮ ತುಳುವಲ್ಲಿ ಕೆರೆ ಅನ್ನುವಂಥದ್ದು ಅರ್ಥ. ಈ ಜಾಗದಲ್ಲಿ ನನ್ನ ಮನೆ ಪಕ್ಕದಲ್ಲೇ ಇದೆ ಇದು. ಪಳ್ಳ ಅಂದ್ರೆ ಒಂದು ದೊಡ್ಡ ಕೆರೆ ಇದೆ, ಸರ್ಕಾರಿ ಕೆರೆ ಇದೆ. ಇಡೀ 360 ದಿನ ಕೂಡ ತುಂಬಾ ನೀರಿರ್ತದೆ ಅಲ್ಲಿ. ಕೃಷಿಗೆ ಒಂದು ಪೂರಕವಾಗಿರುವಂತ ಒಂದು ಕೆರೆ ಇದು. ಅದಕ್ಕೋಸ್ಕರ ಈ ವಟಾರಕ್ಕೆ ಪಳ್ಳಮಾರು ಅನ್ನುವಂತ ಒಂದು ಹೆಸರು ಬಂದಿದೆ ನೋಡಿ. ಈ ಪಳ್ಳಮಾರಲ್ಲಿ ಒಂದು ದೊಡ್ಡ ನಾಗಬನ, ಪಳ್ಳಮಾರು ನಾಗಬನ ಅಂತಲೇ ಇದನ್ನು ಹೆಸರು ಇಟ್ಟಿದ್ದಾರೆ. ಇದು ನನ್ನ ಮನೆ ಪಕ್ಕದಲ್ಲಿ ಇರೋದ್ರಿಂದ ಇದರ ಬಗ್ಗೆ ನಾನು ತುಂಬಾ ಗಮನ ಕೊಡ್ತಾ ಇದ್ದೇನೆ. ಇದರ ಬಗ್ಗೆ ನಾನು ಹೇಳಲೇಬೇಕು. ಯಾಕಂದ್ರೆ ನಾಗಬನ ಪರಿಸರಕ್ಕೆ ಹೇಗೆ ಪೂರಕವಾಗಿ ಕೆಲಸ ಮಾಡ್ತೇನೆ ಅನ್ನೋ ಬಗ್ಗೆ ನಾನು ಮಾತಾಡಲೇಬೇಕಿದೆ. ಕೆಲವು ವಿಷಯಗಳನ್ನ ನಾನು ಮನದಟ್ಟು ಮಾಡ್ಕೊಂಡ ವಿಷಯವನ್ನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇದು ಎಷ್ಟು ವರ್ಷ ಹಳೆಯ ಬನ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ನಾನು ಮದುವೆಯಾಗಿ ಈ ಊರಿಗೆ ಬಂದು 20 ವರ್ಷ ಆಗಿದಷ್ಟೇ. ಗೊತ್ತಿದ್ದವರು ಹಿರಿಯರನ್ನು ಕೇಳುವಾಗ 500 ವರ್ಷಕ್ಕೂ ಮಿಕ್ಕಿದ ಇತಿಹಾಸ ಇದೆ ಈ ಬನಕ್ಕೆ ಅನ್ನುವಂತ ಒಂದು ಮಾತು ಕೇಳಿ ಬರ್ತಿದೆ. ಯಾಕಂದ್ರೆ ಮರಗಳು, ಎಷ್ಟೋ ಹಳೆಯ ಮರಗಳು, ಎಷ್ಟೋ ಹಳೆಯ ನಾಗಕಲ್ಲುಗಳು ಇಲ್ಲಿದೆ. ಯಾರನ್ನು ಕರೆಸಿ ಕೇಳಿದ್ರು ಸಹ ಇತಿಹಾಸ ಸಂಪೂರ್ಣವಾಗಿ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಸಂಶಯ ಹೇಳುವಂತ ಇರ್ಬೋದೇನೋ ಅನ್ನುವಂತ ಮಾತು. ಯಾಕಂದ್ರೆ 500 ವರ್ಷ ಪುರಾತನದಂತ ಖಂಡಿತವಾಗಿ ಗೊತ್ತಾಗ್ತದೆ ನೋಡುವಾಗ. ಇತ್ತೀಚೆಗೆ ಒಂದು 25 ವರ್ಷ ಹಿಂದೆ ಇದನ್ನ ನಾವು ಜೀರ್ಣೋದ್ಧಾರ ಮಾಡಿ ಮಣ್ಣಿನಡಿ ಬಿದ್ದ ಕಲ್ಲುಗಳನ್ನು ಎತ್ತಿ ಇದಕ್ಕೊಂದು ಪೂರ್ಣ ರೂಪ ಕೊಟ್ಟು ಅದು ಬಣ್ಣದ ರೂಪವನ್ನು ತಂದಿದ್ದೇವೆ. ಇದು ಮಾಡ್ಬೇಕಿದ್ರೆ ಒಂದು ಗಮನ ಇರ್ಬೇಕಂತ ಅಂಶ ಹೇಳಿದ್ರೆ, ಯಾವುದೇ ಸಂಬಂಧಪಟ್ಟ 10 ಸೆಂಟ್ಸ್ ಜಾಗದಲ್ಲಿ ನಮ್ಮ ಪಳ್ಳಮಾರು ನಾಗಬನ ಇದೆ. ಇದಕ್ಕೆ ಸಂಬಂಧಪಟ್ಟಲ್ಲಿ ಯಾವುದೇ ಮರವನ್ನಾಗ್ಲಿ ಯಾವುದೇ ಗಿಡವನ್ನಾಗ್ಲಿ ನಾವು ಕತ್ತರಿಸಲಿಲ್ಲ. ಇದನ್ನೆಲ್ಲವನ್ನ ಉಳಿಸಿಕೊಂಡು ನಾವು ನಾಗಬನದ ಪೂರ್ಣ ಜೀರ್ಣೋದ್ಧಾರವನ್ನು ಮಾಡಿದ್ದೇವೆ. ಕೇಳುಗರು ಬಂದು ನೋಡ್ಬೋದು ಈಗಾಗಲೂ ನಮ್ಮ ಬನ ಹೇಗಿದೆ ಅಂತ. ಇದ್ರಲ್ಲಿ ಈ 10 ಸೆಂಟ್ಸ್ ಏರಿಯಾದಲ್ಲಿ ನಾವು ಅದೊಂದು ಚಚ್ಚೌಕ ಮಾಡಿಕೊಂಡು ಒಂದಕ್ಕೊಂದು ಕಾಂಪೌಂಡ್ ಆಗಿ ಒಂದು ಪಾಗರವನ್ನು ಕಟ್ಟಿದ್ವಿ. ಇದು ಯಾಕಂತ ಹೇಳಿದ್ರೆ ಸುತ್ತಮುತ್ತಲಿನ ನಾಯಿಗಳು ಹೋಗಿ ನಾಗ ಕಲ್ಲಿಗೆ ಮೂತ್ರ ಮಾಡ್ಬೋದು ಅನ್ನುವಂತ ಒಂದು ಉದ್ದೇಶದಿಂದ 10 ಜನ ಊರಿನ 10 ಮಂದಿ ಸೇರ್ಕೊಂಡು ಒಂದು ಪಾಗರ ರೀತಿ ಮಾಡ್ಕೊಂಡು ಇದನ್ನು ಸಂರಕ್ಷಣೆ ಮಾಡಿದ್ದೇವೆ ನಾವು. ಆದ್ರೆ ಇದಕ್ಕೆ ಒಳಗೆ ಹೋಗ್ಲಿಕ್ಕೆ ಹೊರಗೆ ಬರ್ಲಿಕ್ಕೆಲ್ಲ ಬೇಕಾದಷ್ಟು ಜಾಗ ಇಟ್ಟಿದ್ದೇವೆ. ಹಾವುಗಳ ಸಂಚಾರಕ್ಕೋಸ್ಕರವೇ ಅಲ್ಲಿ ನಾವೇನು ರಂಧ್ರಗಳನ್ನ ಇಟ್ಟಿದ್ದೇವೆ. ಕಾಂಪೌಂಡ್ ವಾಲ್ ಸುತ್ತ ಸಹ, ಈ ಪಾಗರ ಸುತ್ತ ಸಹ ರಂಧ್ರಗಳನ್ನ ಇಟ್ಕೊಂಡಿದ್ದೇವೆ. ಹೋಗಿ ಬರೋಷ್ಟು ಜಾಗದ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದೇ ರೀತಿ ಈ ಬನದ ಬಗ್ಗೆ ನನ್ನ ವಿಶೇಷತೆ ಏನಂತ ಹೇಳಿದ್ರೆ, ಎಲ್ಲರಿಗೂ ಗೊತ್ತು ನಾಗಬನ ಹೇಗಿರ್ತದೆ ಅಂತ. ಒಂದು 4 ಗಿಡಗಳು, 4 ಮರಗಳು, 25 ಕಲ್ಲುಗಳು, ಇಷ್ಟು ಬಿಟ್ರೆ ಇನ್ನೇನಿಲ್ಲ. ಈಗ ಸಿಟಿಯಲ್ಲಂತೂ ಹೇಳ್ಬೇಕಿದ್ರೆ ನಾಗಬನವನ್ನೇ ಶಿಫ್ಟ್ ಮಾಡಿ ಆ ಜಾಗವನ್ನ ಆಕ್ರಮಿಸಿ ಅಲ್ಲಿ ಬಿಲ್ಡಿಂಗ್ ಮಾಡಿ ಪಕ್ಕದಲ್ಲಿ ಒಂದು ಕಾಂಕ್ರೀಟ್ ಕಟ್ಟೆ ಕಟ್ಟಿ ಇರುವಂತ ಕಲ್ಲುಗಳನ್ನು ಅಲ್ಲಿ ಮೇಲಕ್ಕೆ ಏರಿಸಿ ಅದಕ್ಕೊಂದು ನೀರ್ ಹಾಕಿ, ಅದಕ್ಕೊಂದು ಎಳನೀರು ಹಾಕಿ ಅಲ್ಲಿ ನಾಗನ್ನು ಸ್ಥಾಪನೆ ಮಾಡುದು ನಾವು ಪೇಟೆಗಳಲ್ಲಿ ನೋಡಿದ್ದೇವೆ. ಆದ್ರೆ ಹಳ್ಳಿಗಳು ಇರುವಂತ ಬನಗಳು ಹಾಗೆ ಅಲ್ಲ. ಮೂಲದಲ್ಲಿ ಎಲ್ಲಿರ್ತಾವೋ ಅಲ್ಲೇ ಉಳಿಸಿಕೊಂಡು ಪೋಷಿಸಿಕೊಂಡು ಬರುವಂತದ್ದು ಹಳ್ಳಿಗರ ಒಂದು ಜವಾಬ್ದಾರಿ. ಇದೊಂದು ಒಳ್ಳೆ ಉದ್ದೇಶ ಕೂಡ ಹೌದು. ನನ್ನ ಬನದ ಬಗ್ಗೆ ನಾನು ಹೇಳ್ಬೇಕಾಗಿದ್ರೆ 500 ವರ್ಷ ಹಳೆಯ ಮರಗಳು ಇರ್ಬೋದು. ಯಾಕಂದ್ರೆ ದೊಡ್ಡ ದೊಡ್ಡ ಗಾಳಿ, ದೊಡ್ಡ ದೊಡ್ಡ ಮಳೆಗೆ ಕೆಲವು ಹಳೆಯ ಮರಗಳು ಉರುಳಿದ ಉದಾಹರಣೆ ಕೂಡ ಇಲ್ಲಿದೆ. ಇದೆಲ್ಲ ನೋಡಿ ಹೇಳ್ಬೇಕಂದ್ರೆ ಬೆಲೆ ಬಾಳುವಂತ ಕರಿಮರ ಅಂತ ಹೇಳ್ತೇವೆ, ಕರ್ಮರ ಅಂತ ಹೇಳ್ತೇವೆ, ಅದು ಇದೆ. ಹತ್ತಿ ಇದೆ, ಪುನರ್ ಮರ ಅಂತ ಹೇಳ್ತೇವೆ, ಅದು ಕೂಡ ಇದೆ. ಆಮೇಲೆ ಗೇರು ಮರ ಇದೆ, ಮಾವು ಇದೆ, ಹೆಬ್ಬಲಸು ಇದೆ. ಔಷಧೀಯ ಸಸ್ಯಗಳಾದ ಪೊನ್ನೊಳಗೆ, ಆಡುಸೋಗೆ, ಬೇವು ಸೊಪ್ಪು, ಆಮೇಲೆ ಕಾಡು ಚೆರ್ರಿ ಅಂತ ಇದನ್ನು ಇತ್ತೀಚೆಗೆ ನಾವು ನೆಟ್ಟಿದ್ದು. ಯಾಕಂದ್ರೆ ತುಂಬಾ ಹಕ್ಕಿಗಳಲ್ಲಿ ಇರೋದ್ರಿಂದ ಸ್ವಲ್ಪ ತಿಂದು ಹೋಗ್ಲಿ, ಅವಳಿಗೆ ಹಸಿವಿಗೆ ಏನಿಲ್ಲ, ಹಣ್ಣನ್ನು ತಿಂತೇವೆ ಉದ್ದೇಶದಿಂದ ನಾವೇ ನೆಟ್ಟಿರುವಂತ ಮರ. ಅದು ದೊಡ್ಡ ಗಿಡ ಆಗಿದೆ ಇವಾಗ. ಬಿಲ್ವ ಪತ್ರೆ ಇದೆ, ಆಮೇಲೆ ಅಮೃತ ಬಳ್ಳಿ ಇದೆ, ಬೈನೆ ಕೂಡ ಇದೆ, ಆಮೇಲೆ ಪಾರಿಜಾತ, ಬಹಳಷ್ಟು ವೆರೈಟಿ ವೈವಿಧ್ಯಮಯವಾದ ದಾಸವಾಳ ಇದೆ, ಮಾವು ಶುಂಠಿ ಇದೆ, ಆಮೇಲೆ ನಂದಿ ಬಟ್ಟಲ ಇದೆ, ವೀಣೆಗಳು ಕೂಡ ಇದೆ, ಶಂಖಪುಷ್ಪ, ವಿವಿಧ ಬೇರೆ ಬೇರೆ ತರದ ಬಳ್ಳಿಗಳು ಈ ಒಂದು ಬನ ಹೊಂದಿದೆ ಅಂತ ಹೇಳಿಕ್ಕೆ ನಂಗೆ ಖುಷಿ ಆಗ್ತದೆ. ಯಾಕಂದ್ರೆ ಔಷಧೀಯ ಸಸ್ಯಗಳು ಎಲ್ಲಿಯೂ ನಮ್ಮ ಊರಲ್ಲಿ ಇರದೇ ಇರುವಂತಹ ಔಷಧೀಯ ಸಸ್ಯಗಳು ನಮ್ಮ ಬನಕ್ಕೆ ಬಂದು ಸಿಗ್ತದೆ. ಇದು ನಮ್ಗೆ ಅಲ್ಲ, ಮುಂದಿನ ಜನಾಂಗಕ್ಕೆ ಕೂಡ ಉಪಯೋಗ ಆಗಲಿ ಅನ್ನುವಂತ ಉದ್ದೇಶದಿಂದ ಅನೇಕ ಔಷಧೀಯ ಸಸ್ಯಗಳನ್ನು ನಾವು ಮತ್ತು ನನ್ನ ಯಜಮಾನರ ತಂಡದಲ್ಲಿ ಪ್ರತಿ ವರ್ಷ ನಟ್ಟು ವನ ಮಹೋತ್ಸವ ಅಂತ ನಾವು ಹೇಳ್ತೇವೆ. ಬೇರೆ ಕಡೆ ಏನ್ ಮಾಡ್ತೇವೆ ಅಂದ್ರೆ ಖಾಲಿ ಫೋಟೋಕ್ಕೆ ಪೋಸ್ಟ್ ಕೊಟ್ಟು ಒಂದು ಗಿಡವನ್ನು ನೆಟ್ಟು ಪೇಪರ್ ಅಲ್ಲಿ ಮಾರೋದಿನ, ವಾಟ್ಸಪ್ ಅಲ್ಲಿ ಎಲ್ಲ ಮಾರೋದಿನ ಫೋಟೋವನ್ನು ನೋಡಿ ಖುಷಿ ಪಡ್ತೇವೆ. ನಮ್ಮ ಉದ್ದೇಶ ಹಾಗೆ ಅಲ್ಲ. ನಾವು ನಮ್ಮ ಒಂದು ಜೀವನ ನಂತರ ಮುಂದೆ ಬರುವಂತ ಒಂದು ಜನರೇಷನ್ಗೆ, ಮುಂದೆ ಬರುವಂತ ಜನಾಂಗಕ್ಕೆ ಕೂಡ ಉಪಯೋಗ ಅನ್ನುವಂಥ ದೃಷ್ಟಿಯಿಂದ ಈ ವನ ಮಹೋತ್ಸವದ ಅಥವಾ ಪರಿಸರದ
ಪರಿಸರ ದಿನಾಚರಣೆಯನ್ನ ನಾವು ಇಲ್ಲಿ ಒಂದು ನಾಗಬನದಲ್ಲಿ ಮಾಡ್ತಿದ್ದೇವೆ. ಮೌನವಾಗಿ ಯಾರಿಗೂ ಹೇಳುದಿಲ್ಲ, ಯಾವ ಗಿಡ ಅಲ್ಲಿ ಇಲ್ಲ ಅದನ್ನ ತಂದು ಕಾಲಿರುವಂತ ಜಾಗದಲ್ಲಿ ನೆಟ್ಟು ಅದಕ್ಕೆ ಪ್ರತಿದಿನ ನೀರು ಹಾಕುವಂತದ್ದು ನಾನು ನನ್ನ ಫ್ಯಾಮಿಲಿ ಮಾಡ್ತಾ ಇದ್ದೆ. ಯಾಕಂದ್ರೆ ಊರಿನವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಮಂದಿ ಈ ಒಂದು ಬನಕ್ಕೆ ಭೇಟಿ ನೀಡ್ತಿದ್ದಾರೆ. ಯಾಕಂದ್ರೆ ನಂಬಿಕೆಯ ಪ್ರಕಾರ ತುಂಬಾ ಕಾರಣಿಕದ ಬನ ಅಂತ. ಯಾಕಂದ್ರೆ ನಿಜ ನಾಗವನ್ನು ಯಾವಾಗ್ಲೂ ನಾವು ನೋಡ್ತೇವೆ. ಅಲ್ಲಿ ಮೆಟ್ಟಿಲಲ್ಲೇ ಕುತ್ಕೊಂಡು ನಾಗ ಅಲ್ಲಿ ನಮ್ಗೆ ದರ್ಶನ ಕೊಡ್ತದೆ. ಮೇಲೆ ಹತ್ತುವ ಮೆಟ್ಟಿಲಲ್ಲೇ ಬಂದು ಕುತ್ಕೊಳ್ತದೆ. ಯಾಕಂದ್ರೆ ಇಲ್ಲಿ ಒಂದು ಪೌರಾಣಿಕ ಹಿನ್ನೆಲೆ ಕೂಡ ಇದೆ ಅಂತ ಅನಿಸ್ತದೆ. ಯಾಕಂದ್ರೆ ಯಾರು ಮಕ್ಕಳಿಲ್ಲದವರು ಹರಕೆ ಹೇಳಿದ್ರೆ ನಂಬಿಕೆಯೋ ಮೂಢನಂಬಿಕೆಯೋ ಗೊತ್ತಿಲ್ಲ, ಅದನ್ನ ಒಳ್ಳೆಯ ಒಂದು ಫಲಿತಾಂಶ ಇಲ್ಲಿ ಬರ್ತಾ ಇದೆ. ಮತ್ತೆ ಏನಾದ್ರು ಅನಾರೋಗ್ಯ ಆದಲ್ಲಿ ಈ ಬನಕ್ಕೆ ಬಂದು ಪ್ರಾರ್ಥನೆ ಮಾಡಿಕೊಂಡು ಹೋದ್ರೆ ಅದು ಫಲಿಸ್ತದೆ ಅನ್ನುವಂತ ಒಂದು ನಂಬಿಕೆ ಕೂಡ ಇದೆ. ಯಾಕಂದ್ರೆ ತುಂಬಾ ಬಹಳಷ್ಟು ಉದಾಹರಣೆ ಇಲ್ಲಿ ಆಗಿದೆ. ಅದನ್ನ ಬಂದು ಹೋಗೋ ಜನಗಳು ತುಂಬಾ ಜಾಸ್ತಿ ಇದ್ದಾರೆ. ಬಂದು ಹೋಗೋ ಈ ಒಂದು ಗಿಡಗಳನ್ನ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸುವಂತದ್ದು ಬಹಳ ಖುಷಿಯಾಗಿದೆ ನಮ್ಗೆ. ಯಾಕಂದ್ರೆ ಬೆಳೆಸಿದಕ್ಕೆ ಒಂದು ಉಪಯೋಗ ಆಗಿದೆ ಅಲ್ವಾ ಅಂತ. ಯಾಕಂದ್ರೆ ತೆಗಿಲಿಕ್ಕೆ ತುಂಬಾ ಮಂದಿಗೆ ಭಯ, ಇದು ಭಯ ಇರ್ಬೇಕು. ಯಾಕಂದ್ರೆ ಖುಷಿ ಬಂದಾಗೆ ಮರಗಳನ್ನು ಕಟ್ ಮಾಡುದು, ಗಿಡಗಳನ್ನು ಕಟ್ ಮಾಡುದು, ಬಿಸಾಕುದೆಲ್ಲ ಮಾಡ್ತಾರೆ. ಬಂದಲ್ಲಿರುವಂತ ಗಿಡವನ್ನ ಕೀಳ್ಬೇಕಿದ್ದು ಸ್ವಲ್ಪ ಕೇಳ್ಕೊಳ್ತಾರೆ, ತೆಗಿಬಹುದಾ, ನಾಗಬಂದ ಗಿಡ ಅಲ್ವಾ ನಾವು ಮುಟ್ಟಬಹುದಾ ಅನ್ನುವಂತ ಒಂದು ಭಯದಿಂದ ನಾವು ಹೇಳ್ತೇವೆ ಔಷಧಿಯ ಒಂದು ಕಾರಣಕ್ಕೋಸ್ಕರ ಖಂಡಿತವಾಗಿ ತೆಗೀರಿ, ಗಿಡವನ್ನ ತುಂಡು ಮಾಡ್ಬೇಡಿ, ಎಲೆಗಳನ್ನು ತೆಗೀರಿ, ನಿಮ್ಗೆ ಎಷ್ಟು ಬೇಕು ಅಷ್ಟೊಂದು ಮಾತ್ರ ತೆಗೀರಿ, ಹಾಳು ಮಾಡ್ಬೇಡಿ ಅನ್ನುವಂತ ಮಾತನ್ನ ಹೇಳಿದ್ರಿಂದ ತುಂಬಾ ಮಂದಿಗೆ ಉಪಕಾರ ಆಗಿದೆ. ತುಂಬಾ ಮಂದಿ ಬಂದು ಇವಾಗ ಕೊರೋನಾ ಬಂದ ಮೇಲೆ ಅಂತೂ ಆ ಬನಕ್ಕೆ ಬಂದು ಹೋಗುವ ಎಲ್ಲಾ ಧರ್ಮದವರು ಬಂದು ಗಿಡಗಳನ್ನ ಕೇಳಿ ತಕೊಂಡು ಹೋಗಿ ಕಷಾಯ ಮಾಡಿ ಕುಡಿದ ಉದಾಹರಣೆ ಬೇಕಾದಷ್ಟಿದೆ. ಇದನ್ನು ನಡೆದು ಮಾತ್ರ ಬೆಳೆಸುವಂತದ್ದು ಉಳಿಸುವಂತದ್ದು ಕೂಡ ನಮ್ಮ ಊರಿನವರ ಕೈಯಲ್ಲಿದೆ. ಇಲ್ಲಿ ಏನ್ ಮಾಡ್ತಾರಂದ್ರೆ ಪೂಜೆ ಆದ ಕೂಡಲೇ ನಾಗನ ಕಲ್ಲಿಗೆ ನೀರು ಹಾಕುವಂತ ಸಂಪ್ರದಾಯ ಇದೆ. ಇಲ್ಲಿ ನಮ್ಮ ಒಂದು ಬ್ರಾಹ್ಮಣ ಬೆಟ್ಟ ಅಂತ ಇದೆ ನಮ್ಮಲ್ಲಿ ಒಂದು, ಅಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ನೀರು ಪೂಜೆ ಆದ ಕೂಡಲೇ ತಕೊಂಡೋಗಿ ನಾಗನ ಕಲ್ಲಿಗೆ ನೀರು ಹಾಕ್ತಾರೆ. ಈ ಕಲ್ಲಿಗೆ ಹಾಕಿರುವಂತ ನೀರು ಅಲ್ಲಿ ಸುತ್ತಮುತ್ತ ಇರುವಂತ ಗಿಡಗಳು ಎಳ್ಕೊಂಡು ಸಮೃದ್ಧವಾಗಿ ಬೆಳೆದಿದೆ. ಅಲ್ಲಿ ಹಕ್ಕಿಗಳು ಹಾಕಿರುವಂತ ಹಿಕ್ಕೆಯಲ್ಲಿ ಬೇರೆ ಬೇರೆ ಔಷಧೀಯ ಸಸ್ಯಗಳ ಬೀಜಗಳು, ಆಮೇಲೆ ಔಷಧೀಯ ಹಣ್ಣಿನ ಬೀಜಗಳು ಎಲ್ಲ, ಹೂವಿನ ಬೀಜಗಳು ಎಲ್ಲ ಬಿದ್ದು ಇಲ್ಲಿ ನಾಗನ ಬನಕ್ಕೆ ಹಾಕಿರುವಂತ ಬೇಸಿಗೆ ಹಾಕಿರುವಂತ ನೀರಲ್ಲಿ, ಮಳೆಗಾಲಕ್ಕೆ ಬಂದಿರೋ ನೀರಲ್ಲಿ ಗಿಡವಾಗಿ ದೊಡ್ಡದಾಗಿ ಬೆಳಿಲಿಕ್ಕೆ ಇಲ್ಲಿ ಹಾಕುವಂತ ನೀರು ಕೂಡ ಇಲ್ಲಿ ಪೂರಕವಾಗಿ ಕೆಲಸ ಮಾಡ್ತಿರೋದು ನಮ್ಮ ಗಮನಕ್ಕೆ ಬಂದಿದೆ. ಅದೇ ರೀತಿ ನೋಡಿ ನನ್ನ ಬನದಲ್ಲಿ, ನಮ್ಮ ಮೂಡುಬೆಟ್ಟು ಪಳ್ಳಮಾರ ನಾಗಬನದಲ್ಲಿ ಚರ್ಮ ರೋಗಕ್ಕೆ ಬೇಕಿರುವಂತ ಬಹಳಷ್ಟು ಗಿಡಮೂಲಿಕೆಗಳಿದೆ. ತುಂಬಾ ಮಂದಿಗೆ ಗೊತ್ತಿಲ್ಲ, ತುಂಬಾ ಮಂದಿಗೆ ಗೊತ್ತಿಲ್ಲದ್ರಿಂದ ನಮ್ಮ ತಿಳ್ಕೊಂಡು ಅದನ್ನು ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಒಂದು ದೊಡ್ಡ ಹುತ್ತ, ನಾವೇನು ಪುಂಚ ಅಂತ ಹೇಳ್ತೇವೆ ತುಳುವಲ್ಲಿ, ಹುತ್ತ ಇದೆ ಇಲ್ಲಿ. ಈ ಹುತ್ತದ ಮಣ್ಣು ಚರ್ಮ ರೋಗಕ್ಕೆ ಅತ್ಯುತ್ತಮ ಔಷಧಿ ಅಂತ ಮಡ್ ಥೆರಪಿ ಅವರಿಗೆ ಗೊತ್ತಿದೆ. ಮಣ್ಣಿನ ಮೂಲಕ ಚರ್ಮ ರೋಗಕ್ಕೆ ಚಿಕಿತ್ಸೆ ಕೊಡುವಂತ ಅನೇಕ ಮಂದಿಗೆ ಗೊತ್ತಿದೆ. ಇಲ್ಲಿ ನಾಟಿ ವೈದ್ಯರು ಕೂಡ ಇದ್ರ ಬಗ್ಗೆ ಬಹಳಷ್ಟು ಜನ ಪ್ರಶ್ನೆ ಮಾಡಿದ್ದಾರೆ, ನೋಡಿ ಹೋಗಿದ್ದಾರೆ, ಕೆಲವರು ಮಣ್ಣನ್ನು ಸಹ ಕೊಂಡು ಹೋಗಿದ್ದಾರೆ. ಅದೇ ರೀತಿ ನಮ್ಮ ತುಂಬಾ ಹಳೆಯ ಮರ ಇದೆ. ಈ ಹಳೆಯ ಮರಗಳಲ್ಲಿ ಅಲ್ಲಲ್ಲಿ ಜೇನುಗೂಡುಗಳು, ಭಯ ಇರದೆ ಜೇನುಗೂಡು ಇಲ್ಲಿ ಕಟ್ತಾ ಇದ್ದಾರೆ. ಜೇನನ್ನು ಯಾರು ಉಪಯೋಗ ಮಾಡ್ತಾರೆ, ಯಾಕಂದ್ರೆ ಮರಕ್ಕೆ ಹತ್ತುವಂತ ಧೈರ್ಯವನ್ನು ಯಾರು ಮಾಡುದಿಲ್ಲ. ಇಲ್ಲಿ ಖುಷಿಯಾಗಿ ಜೇನುಗೂಡು ಕಟ್ತವೆ, ಜೇನನ್ನು ಸಂಗ್ರಹ ಮಾಡ್ತವೆ, ಕುಡಿತವೆ. ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹೋಗಿ ಇನ್ನೊಂದು ಗೂಡು ಕಟ್ತವೆ. ಬೇಕಾದಷ್ಟು ಜೇನುಗೂಡು ನಮ್ಮ ಊರಿನ ನಾಗಬಂದಲ್ಲಿ ನೋಡಿಕ್ ಸಿಗ್ತದೆ, ಇವಾಗ್ಲೂ ಇದೆ, ಯಾವತ್ತಿಗೂ ಇರ್ತದೆ ಅದು. ಅದೇ ರೀತಿ ತುಂಬಾ ವೈವಿಧ್ಯಮಯವಾದ ಹಕ್ಕಿಗಳು ಇಲ್ಲಿ ಬಂದು ಗೂಡು ಕಟ್ಟಿ ಮರಿ ಮಾಡಿ ಸಂಸಾರ ದೊಡ್ಡ ಮಾಡ್ಕೊಂಡು ಇಲ್ಲಿ ಹೋಗುವಂತ ಚಂದ, ತುಂಬಾ ಚಂದ ಕಾಣ್ತದೆ ನಮ್ಗೆ. ಅವುಗಳು ಹಾರ್ಲಿಕ್ಕೆ ಕಲಿಯುವಂತದ್ದು ಪ್ರಕೃತಿಗೆ ಪೂರಕವಾಗಿ ಎಷ್ಟೋ ಒಂದು ಖುಷಿ ಆಗ್ತದೆ ನಮ್ಗೆ. ಯಾಕಂದ್ರೆ ಮರದಿಂದ ಮರಕ್ಕೆ, ಗೆಲ್ಲಿನ ಗೆಲ್ಲಿಗೆ ಮೊಟ್ಟೆ ಇಟ್ಟು ಮರಿ ಮಾಡಿ ಗೆಲ್ಲಿನ ಗೆಲ್ಲಿಗೆ ಹಾರಿ ಕಲಿಯುವಂತ ಒಂದು ಖುಷಿಯೇ ಬೇರೆ, ನೋಡುವಂತ ಒಂದು ಖುಷಿಯೇ ಬೇರೆ. ಬೇರೆ ಕಡೆ ಖಂಡಿತವಾಗಿ ಸಿಗುದಿಲ್ಲ, ಯಾವುದೇ ಮೃಗಾಲಯದಲ್ಲಿ ಸಿಗುದಿಲ್ಲ. ಯಾಕಂದ್ರೆ ಅಲ್ಲಿ ಬಂದಾಗ್ಲಿ ಇರ್ತದೆ ಪ್ರಾಣಿಗಳು, ಪಕ್ಷಿಗಳು. ಇಲ್ಲಿ ಹಾಗೆಲ್ಲ ಅವುಗಳು ಮೊಟ್ಟೆ ಇಟ್ಟು ಕಾವು ಕೊಟ್ಟು ಮರಿ ಮಾಡಿ, ಮರಿಗೆ ಆಹಾರ ಹುಳ ಉಪ್ಪಡೆಯನ್ನು ಮರದಿಂದ ತಗೊಂಡ್ಬಂದು ಕೊಟ್ಟು ದೊಡ್ಡದು ಮಾಡಿ ಅವುಗಳು ಗೆಲ್ಲಿನ ಗೆಲ್ಲಿಗೆ ಹಾರಿ ನಮ್ಮ ಮುಂದೆ ಖುಷಿಯಾಗಿ ಸಂಚರಿಸುವಾಗ ನಮಗೊಂದು ಖುಷಿ ಆಗ್ತದೆ, ಒಂದು ಸಾರ್ಥಕ್ಯ ಭಾವನೆ ನಮ್ಮಲ್ಲಿ ಬರ್ತದೆ. ಅದೇ ರೀತಿ ಇಲ್ಲಿ ಮಳೆಗಾಲದಿಂದ ಮಳೆಗಾಲಕ್ಕೆ ಶ್ರೀಲಂಕಾ ಕೊಕ್ಕರೆ ಅನ್ನುವಂತ ಒಂದು ಕೊಕ್ಕರೆ ಇದೆ. ಅದ್ರ ಹೆಸರು ನನಗೆ ಗೊತ್ತಿರಲಿಲ್ಲ, ಪಕ್ಷಿ ತಜ್ಞರೊಬ್ರು ಹೇಳಿದ್ರು ಶ್ರೀಲಂಕಾ ಕೊಕ್ಕರೆ ಅಂತ. ಅದು ಎಲ್ಲಿಂದಲೋ ಬಂದು ಇಲ್ಲಿ ಸಂಸಾರ ಮಾಡಿ ಮೊಟ್ಟೆ ಇಟ್ಟು ಮರಿ ಮಾಡಿ ಮತ್ತೆ ಕರ್ಕೊಂಡು ಹೋಗ್ತದೆ, ವಾಪಸ್ ಪುನಃ ಮಳೆಗಾಲಕ್ಕೆ ಪುನಃ ನಮ್ಮ ನಾಗವನಕ್ಕೆ ಬರ್ತದೆ. ಖುಷಿ ಆಗ್ತದೆ. ದೊಡ್ಡ ಕೊಕ್ಕು, ದೊಡ್ಡ ಪಕ್ಷಿ, ದೊಡ್ಡ ಧ್ವನಿ ಕೂಡ ಅದ್ರದ್ದು. ಅದು ಬಂದ ಕೂಡ ಎಲ್ರಿಗೂ ಗೊತ್ತಾಗ್ತದೆ, ಇಡೀ ವಟಾರಕ್ಕೆ ಅದು ಗೊತ್ತಾಗ್ತದೆ ಶ್ರೀಲಂಕಾ ಕೊಕ್ಕರೆ ಬಂದಿದೆ ಅಂತ. ಅದರಿಂದ ನಾವು ಪೂರಕವಾಗಿ ಬನವನ್ನ ಇಷ್ಟದ್ದಕ್ಕೆ ಇಷ್ಟು ಪ್ರಾಣಿಗಳು, ಇಷ್ಟು ಪಕ್ಷಿಗಳು, ಇಷ್ಟು ಕೆಲವು ನಿಶಾಚರ ಪಕ್ಷಿಗಳು ಕೂಡ ಇಲ್ಲಿ ಬರ್ತವೆ, ನಿಶಾಚರ ಪ್ರಾಣಿಗಳು ಸಹ ಇಲ್ಲಿ ಬರ್ತವೆ. ಯಾವುದೇ ಭಯ ಇಲ್ಲ, ಯಾಕಂದ್ರೆ ಇಲ್ಲಿ ಯಾವುದೇ ಒಂದು ವಾತಾವರಣ, ಬಿಗುವಿನ ವಾತಾವರಣ ಇಲ್ಲ. ಇಲ್ಲಿ ಖುಷಿಯಾಗಿ ಆರಾಮದಲ್ಲಿ ಇರುವಂತ ಒಂದು ವಾತಾವರಣ ನಮ್ಮ ನಾಗಬನದಲ್ಲಿದೆ. ಅವುಗಳಿಗೆ ಬೇಕಿರುವಂತ ಹಣ್ಣುಗಳು, ಗೂಡು ಕಟ್ಟಲಿ ಬೇಕಿರುವಂತ ಮರಗಳು, ಕೊಠರೆಗಳು, ಜೇನುಗೂಡು ಮಾಡ್ಲಿಕ್ಕಿರುವಂತ ಗೆಲ್ಲುಗಳು,
ಎಲ್ಲ ಇಲ್ಲಿದೆ. ವಾತಾವರಣ ತುಂಬಾ ತಂಪಾಗಿದೆ. 24 ಗಂಟೆ ಸಹ ಇಲ್ಲಿ ನಾವೊಂದು ಮರ, ಅತ್ತಿ ಮರ ಅಂತ ನಾವು ಹೇಳ್ತೀವಿ, ಅತ್ತಿ ಮರ ತನ್ನಷ್ಟಕ್ಕೆ ಎಲ್ಲಿ ಬೆಳೆಸುದು ಅಲ್ಲಿ ನೀರಿನ ಅವಕಾಶ ಇದೆ ಅಂತ ಎಲ್ಲರೂ ಅನ್ಕೊಳ್ತಾರೆ. ಅದೇ ರೀತಿ ಇಲ್ಲಿ ಅತ್ತಿ ಮರ ತನ್ನಷ್ಟಕ್ಕೆ ಬೆಳೀತಾ ಇದೆ. ನೀರಿಗೆ ಯಾವುದೇ, ಸುತ್ತಮುತ್ತ ನೀರಿಗೆ ಯಾವುದೇ ಬರಗಾಲ ಇಲ್ಲ. ಪಳ್ಳ ಮಾರು ನಾನು ಹೇಳಿದೆ, ಪಳ್ಳ ಮಾರಲ್ಲ. ಅದಕ್ಕೋಸ್ಕರವೇ ಇಲ್ಲಿ 24 ಗಂಟೆ 360 ದಿನ ನೀರಿದೆ ಅನ್ನುವಂತ ಒಂದು ಭಾವನೆ ನಮ್ಮ ಸುತ್ತಮುತ್ತಲಿನವರದು. ವಾತಾವರಣ ತುಂಬಾ ತಂಪಾಗಿದೆ. ಅದೇ ರೀತಿ ಇಲ್ಲಿ ನೋಡಿ, ಮಳೆಗಾಲಕ್ಕೆ ದೊಡ್ಡ ದೊಡ್ಡ ಗಾಳಿ, ದೊಡ್ಡ ದೊಡ್ಡ ಮಳೆ ಬರ್ತದೆ. ಇದೊಂದು ತಡೆಗೋಡೆಯಾಗಿ ಗಾಳಿಯನ್ನು ತಡೆದು ಅಕ್ಕಪಕ್ಕದಲ್ಲಿರುವಂತಹ ಮನೆಗೆ ಒಂದು ರಕ್ಷಣೆಯನ್ನು ಕೊಡ್ತದೆ. ಇದ್ರ ಬಗ್ಗೆ ನಾವು ಯಾರು ಗಮನ ಕೊಡದೆ, ಕೆಲವರು ದೊಡ್ಡ ದೊಡ್ಡ ಮರಗಳನ್ನೇ ಕಡಿದು ಕಾಂಪೌಂಡ್ ಮಾಡಿ, ಗೋಡೆ ಕಟ್ಟಿ, ಮನೆ ಕಟ್ಟಿ ಎಲ್ಲ ಪರಿಸರವನ್ನು ನಾಶ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ತರದ ಮರ ಕಟ್ಟಿಂಗ್ ಆಗ್ಲಿ ಅಥವಾ ಗೆಲ್ಲುಗಳನ್ನು ಕಡಿದಾಗ್ಲಿ ಯಾವುದೂ ಮಾಡ್ತಾ ಇಲ್ಲ. ಅದರಿಂದ ಈ ಒಂದು ದೊಡ್ಡ ಒಂದು ರಕ್ಷಣೆ ನಮ್ಮ ಏರಿಯಾಕ್ಕೆ ಈ ಒಂದು ಬನ ಕೊಡ್ತಾ ಇದೆ. ಅದೇ ರೀತಿ ಇಲ್ಲಿ ಒಂದು ಔಷಧೀಯ ಸಸ್ಯಗಳು ಇರೋದ್ರಿಂದ ಬೆಳಿಗ್ಗೆ ನಾಗಬನಕ್ಕೆ ಸುತ್ತಾಕುವವರು ಆಮ್ಲಜನಕವನ್ನ, ಶುದ್ಧವಾದ ಆಮ್ಲಜನಕ ಪಡ್ಕೊಳ್ಳೋರು ಬೆಳಿಗ್ಗೆ 5-5:30 ಗಂಟೆ ಕತ್ಲಿರುವಾಗಲೇ ಬಂದು ಇಲ್ಲಿ ಪೂಜೆಗಳನ್ನ ಮಾಡಿ, ದೇವರ ಧ್ಯಾನ ಮಾಡಿ ಇಲ್ಲಿ ನಾಗಮನಕ್ಕೆ ಸುತ್ತಾಕಿ ಖುಷಿ ಪಡ್ಕೊಂಡು ಹೋಗುವಂತದ್ದಿದೆ. ಅದೇ ರೀತಿ ಇಲ್ಲಿ ಸಂಕ್ರಮಣಕ್ಕೆ, ಅದೇ ರೀತಿ ಸೃಷ್ಟಿಗೆ, ಪಂಚಮಿಗೆ ಎಲ್ಲ ಊರಿನವರು, ಎಲ್ಲ ಧರ್ಮದವರು ಬರ್ತಾರೆ ಅಂತ ಹೇಳ್ಬೋದು ನಾವು. ಪರೋಕ್ಷವಾಗಿ ಎಲ್ರೂ ಸಹ ಪರೋಕ್ಷವಾಗಿ ಇದನ್ನು ನಂಬುವಂತವ್ರು ನಮ್ಮಲ್ಲಿ ತುಂಬಾ ಜನ ಇದ್ದಾರೆ. ಆದ್ರಿಂದ ನಾಗಬನವನ್ನ ಉಳಿಸ್ಲಿಕ್ಕೆ, ಬೆಳೆಸ್ಲಿಕ್ಕೆ ನಮ್ಮ ಒಟ್ಟಿಗೆ ನಮ್ಮ ಅಕ್ಕಪಕ್ಕದವರು ಸಹ ಇಲ್ಲಿ ತುಂಬಾ ಕೈ ಜೋಡಿಸ್ತಾರೆ ಅಂತ ಹೇಳಿಕ್ಕೆ ಖುಷಿ ಆಗಿದೆ. ಜೊತೆಗೆ ಇಲ್ಲಿ ಬರುವ ಅನೇಕ ಭಕ್ತರು ಬನದ ಸುತ್ತ ಕ್ಲೀನ್ ಮಾಡುವಂತದ್ದು. ಯಾಕಂದ್ರೆ ಕಸ ಬೇಕು ಅಲ್ಲಿ. ಬನ ಅಂದ್ರೆ ಒಂಥರ ತಂಪಿರ್ಬೇಕು, ಕಾಂಕ್ರೀಟ್ ಆಗ್ಲಿ ಬಿಸಿ ಆಗ್ಲಿ ಇರಬಾರ್ದು. ಅದರಿಂದ ಎಲ್ಲಿ ಬೇಕೋ ಅಲ್ಲಿ ಮನುಷ್ಯರು ನಡೆದಾಡುವ ಜಾಗದಲ್ಲಿ ಮಾತ್ರ ಕ್ಲೀನ್ ಮಾಡ್ಕೊಂಡು ಉಳಿದ ಜಾಗವನ್ನು ಹಾಗೆ ಬಿಟ್ಟು ನಾಗಬನದ ಪೂರಕ ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ ಇಲ್ಲಿ ಈ ಬನದ ಭಕ್ತರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಅದರಿಂದ ಪುರಾತನ ಬನ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಹಳೆಯ ಮರಗಳಿಂದ. ಇತಿಹಾಸನೇ ಗೊತ್ತಿಲ್ಲ ಎಷ್ಟು ಹಳೆಯ ಮರ ಯಾವುದಂತ ಯಾರಿಗೂ ಗೊತ್ತಿಲ್ಲ. ಎಲ್ಲ ಮರಗಳು ಒಂದೊಂದೊಂದು ತಬ್ಬಿಕೊಂಡು ಬೆಳೆದಿದೆ. ಒಂಥರ ಚಂದ ಇದೆ ನಮ್ಮ ಬನ ನೋಡ್ಲಿಕ್ಕೆ. ದಯಮಾಡಿ ಅವಕಾಶ ಇದ್ದವಾಗ ಎಲ್ಲರೂ ಬನ್ನಿ, ಒಂದು ನಾಗಬನವನ್ನ ನೋಡಿ ಖುಷಿ ಪಡಿ ಅಂತ ನಿಮ್ಮ ಒಂದು ಮೂಲಕ ನಾನು ಕೇಳ್ತಾ ಇದ್ದೇನೆ ಮೇಡಮ್. ಆಗ್ಲಿ ಮೇಡಮ್, ನಮ್ಮ ಬನದ ಒಂದು ಸಂಪೂರ್ಣ ಚಿತ್ರಣವನ್ನ ನಮ್ಮ ಕೇಳುಗರ ಮುಂದೆ ಇಟ್ರಿ. ಅಂದ್ರೆ ಪರಿಸರ ಸಂರಕ್ಷಣೆಯು ನಾಗಬನಗಳ ಮೂಲಕ ಆಗ್ತಾ ಇದೆ ಅನ್ನುವಂಥದ್ದು ನಮ್ಗೆ ಮನದಟ್ಟಾಗ್ತಾ ಇದೆ ತಮ್ಮ ಈ ಎಲ್ಲಾ ಮಾತುಗಳಿಂದ. ಹೌದು ಮೇಡಮ್. ಇಲ್ಲಿ ಒಂದು ವಿಷಾದನೆ ಸಂಗತಿ ಹೇಳಿದ್ರೆ, ನಾನು ಆಗ ಹೇಳಿದಾಗೆ ನಾಗಬನದ ಹೆಸರಲ್ಲಿ ಕೆಲವು ಕಡೆ ನೀವು ನೋಡಿರ್ಬೋದು ಫೋಟೋ ಹಾಕಿರುವಂತದ್ದು, ವಾಟ್ಸ್ಆಪ್ ಅಲ್ಲಿ ಬಂದಿರುವಂತದ್ದು. ಇಡೀ ನಾಗಬನದ ಹಳೆಯ ಮರಗಳನ್ನು ಕತ್ತರಿಸಿ ಇವ್ರು ಏನ್ ಮಾಡ್ತಾರೆ, ಸಣ್ಣ ಸಣ್ಣ ಗಿಡಗಳನ್ನು ನೆಟ್ಟು ಪೋಸ್ಟ್ ಕೊಡ್ತಾರೆ ಫೋಟೋಕ್ಕೆ. ಮತ್ತೆ ಯಾರು ಮುಂದುವರಿಸ್ತಾರೆ, ಯಾರು ನೀರಾಕ್ತಾರೆ, ಯಾರು ಬೆಳೆಸ್ತಾರೆ ಅಂತಿಲ್ಲ. ಪಕ್ಕದಲ್ಲಿಯೇ ಮರ ಕಟ್ ಮಾಡಿದ ಚಿತ್ರ ಇರ್ತದೆ, ಅದರ ಪಕ್ಕದಲ್ಲಿ ಗಿಡ ನೆಡುವಂತ ಚಿತ್ರಗಳು. ನಾಗನಿ ಖುಷಿಯಾದ ಗಿಡವನ್ನು ನೆಟ್ಟಿದ್ದಾರೆ, ನಾಗಬನಕ್ಕೆ ಪೂರಕವಾದ ಗಿಡ ನೆಟ್ಟಿದ್ದಾರೆ ಅಂತ. ಗಿಡ ನೆಡುದು ಅದು ಯಾರೋ ನೆಟ್ಟ ಗಿಡವನ್ನು ಯಾರು ಕಡಿಲಿಕ್ಕೆ ಹಾಕ್ಲಿಲ್ಲ ಮೇಡಮ್, ನನ್ನ ಪ್ರಕಾರ. ಇದು ನೀವು ಏನ್ ಅನ್ಕೊಳ್ತೀರೋ ನನಗೆ ಗೊತ್ತಿಲ್ಲ. ನಾವು ನೆಟ್ಟ ಗಿಡವನ್ನೇ ನಾವು ಪ್ರಕೃತಿಗೋಸ್ಕರ ನೆಡೋದ್ರಿಂದ, ನಮ್ಮ ಮುಂದಿನ ಜನಾಂಗಕ್ಕೋಸ್ಕರ ನೆಡೋದ್ರಿಂದ ಖಂಡಿತವಾಗಿ ಅದನ್ನ ಕತ್ತರಿಸಲೇಬಾರದು. ಮರ ಕತ್ತರಿಸುವಂತ ಮನೋಭಾವ ಇರೋ ಗಿಡಗಳನ್ನು ಖಂಡಿತವಾಗಿ ನೆಡಬಾರ್ದು ನನ್ನ ಪ್ರಕಾರ. ನಮ್ಮ ಪರಂಪರೆಯಲ್ಲಿ ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಈ ನಾಗಬನಗಳ ಮುಖಾಂತರ ಒಂದಷ್ಟು ಮರಗಳ ಸಂರಕ್ಷಣೆಯನ್ನು ಮಾಡ್ತಾ ಇದ್ರು. ಭಯಭಕ್ತಿಯ ಮೂಲಕವೂ ಅದರ ಮರದ ಸಂರಕ್ಷಣೆ ಆಗ್ತಾ ಇತ್ತು ಅನ್ನೋದೊಂದು ಸತ್ಯ ಸಂಗತಿ ಅಲ್ವೇ ಮೇಡಮ್? ಖಂಡಿತ ಹೌದು. ಬನಗಳು ಇದ್ದದ್ರಿಂದ ಇಷ್ಟು ಮರದ ಉಳಿದಿದೆ ಅಂತ ನನ್ನ ಒಂದು ಭಾವನೆ. ಆಗ್ಲಿ ಮೇಡಮ್, ನಮ್ಮ ರೇಡಿಯೋ ಮಣಿಪಾಲದ ಜೊತೆ ತಮ್ಮ ಅನುಭವದ ಮಾತುಗಳನ್ನ ಹಂಚಿಕೊಂಡಿದ್ದಕ್ಕೆ ತಮ್ಗೆ ರೇಡಿಯೋ ಮಣಿಪಾಲದ ಕಡೆಯಿಂದ ಹಾಗೂ ನಮ್ಮೆಲ್ಲ ಕೇಳುಗರ ವತಿಯಿಂದ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ತೆ, ನಾನು ಪ್ರಸನ್ನ ಪ್ರಸಾದ್ ಅಂತ ಚೇರ್ಕಾಡಿ ಗ್ರಾಮದ ಪೇತ್ರಿ ಕನ್ನಾರು ಹಳ್ಳಿಯಲ್ಲಿ ನಾವೊಂದು ನರ್ಸರಿಯನ್ನ ನಡೆಸ್ಕೊಂಡಿದ್ದೇವೆ. ಇಲ್ಲಿ ಅಂದ್ರೆ ನಾಗಬನಗಳಿಗೆ ಸಂಬಂಧಿಸಿದಂತಹ ಗಿಡಗಳನ್ನ ತುಂಬಾನೇ ನಾವು ಇಲ್ಲಿ ಆಸಕ್ತರಿಗೆ ನೀಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಾಗಬನವು ಹೇಗೆ ನಮ್ಮ ಸಸ್ಯವನ್ನ ಅಥವಾ ನೀರನ್ನ ಸಂರಕ್ಷಣೆ ಮಾಡ್ತದೆ ಎನ್ನುವ ಬಗ್ಗೆ ಒಂದಷ್ಟು ಮಾಹಿತಿಗಳು ನನ್ನಲ್ಲಿವೆ. ಅದನ್ನ ನಿಮ್ಮ ಒಂದಿಗೆ ನಾನು ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ರೆಂಜೆ ಅಂದ್ರೆ ಬಕುಳ, ಆ ಗಿಡ ಆಗಿರ್ಬೋದು, ಸುರಗಿ ಆಗಿರ್ಬೋದು, ಹಾಗೇನೆ ನಾಗಸಂಪಿಗೆ, ಬೆತ್ತ, ಇನ್ನಿತರ ಯಾವುದೇ ಗಿಡಗಳು ನಾಗಬನದಲ್ಲಿ ಯಥೇಚ್ಛವಾಗಿ ಬೆಳೀತದೆ. ಅಥವಾ ಅದೇ ಗಿಡಗಳನ್ನ ಆ ನಾಗಬನದಲ್ಲಿ ನಾವು ಕಾಣಬಹುದು ಹಿಂದಿನಿಂದ ಬಂದಂತಹ ನಾಗಬನಗಳಲ್ಲಿ. ಯಾಕೆ ಅಂತ ಹೇಳಿದ್ರೆ ಆ ಗಿಡಗಳು ನೀರನ್ನು ಆಳದಿಂದ ಹೀರ್ಕೊಳ್ಳಬಲ್ಲವು, ಹಾಗೇನೆ ಯಾವಾಗ್ಲೂ ಹಸುರಾಗಿರ್ತದೆ. ಯಾಕೆಂತ ಹೇಳಿದ್ರೆ
ಹುತ್ತ ಬೆಳೆದಿರ್ತದೆ. ಅದರಲ್ಲಿ ಗೆದ್ದಲುಗಳು ನೀರಿನ ಆಳವನ್ನ ಅರಿತು ಅಥವಾ ನೀರ್ ಪಸೆಯನ್ನ ಅರಿತು ಅವು ಅಲ್ಲಿ ಆಳದವರೆಗೂ ಒಂದು ಸುರಂಗ ತರ ಕೊರೆದಿರ್ತವೆ. ಅದರಲ್ಲಿ ಮಳೆಗಾಲದಲ್ಲಿ ನೀರು ಒಳಗು ಹೋಗಿ ನೀರು ಶೇಖರಣೆಯಾಗಿ ಅಲ್ಲಿ ಒಂದು ನೀರಿನ ಪದರ ತರ ಏರ್ಪಾಟಾಗಿರುತ್ತೆ. ಆ ಪದರದಲ್ಲಿ ಈ ನಾನು ಹೇಳಿದಿರುವಂತಹ ಗಿಡಗಳು, ರೆಂಜೆ, ಸುರಗಿ ಅಂತಹ ಗಿಡಗಳ ಬೇರುಗಳು ಹೋಗಿ ದಟ್ಟವಾಗಿ ಬೆಳೆದು ಅಲ್ಲಿ ಒಂದು ಬೇರಿದೆ ಮನೆಯ ವಾತಾವರಣ ನಿರ್ಮಾಣ ಆಗಿರ್ತದೆ. ಆ ಬೇರಿನಿಂದಾಗಿ ಅವು ಒಂದಕ್ಕೊಂದು ಹೆಣೆದುಕೊಂಡು ತುಂಬಾ ಒಂದು ಚಂದ ರೀತಿಯಲ್ಲಿ ಬೆಳೆದು ವೃಕ್ಷ ಸಂಕುಲಕ್ಕೆ ಒಂದು ಮನೆಯ ಮಾದರಿಯಲ್ಲಿ ಅಲ್ಲಿ ನಿರ್ಮಾಣ ಆಗಿರ್ತದೆ. ಅದು ನಾಗಬನ ಅಥವಾ ಅಲ್ಲಿ ಈ ಯಾವುದೇ ಉರಗಗಳು ಹೋಗಿ ಅಲ್ಲಿ ವಾಸ ಇರ್ತವೆ. ಯಾಕೆಂದ್ರೆ ಆ ಜಾಗ ತಂಪಾಗಿರ್ತದೆ. ಹಾಗೆ ಅಲ್ಲಿ ನೀರು ಅಥವಾ ಹಣ್ಣು, ಹೂವು ಅಥವಾ ಇಲಿ, ಹೆಗ್ಗಣಗಳು ಕೂಡ ಅಲ್ಲಿ ಅವಕ್ಕೆ ಆಹಾರ ಸಿಗ್ತದೆ. ಹಾಗಾಗಿ ಒಂದಷ್ಟು ಜಾಗಗಳು ಅಲ್ಲಿ ಒಂದು ಪ್ರಾಣಿ ಸಂಕುಲ, ಪಕ್ಷಿ ಸಂಕುಲ, ಹಾಗೇನೆ ಸಸ್ಯ ಸಂಕುಲ ಬೆಳೆದಿರ್ತದೆ. ಹಾಗಾಗಿ ಹಿರಿಯರು ಕೂಡ ಆ ಜಾಗದಲ್ಲಿ ಏನು ಮರವನ್ನ ಕಡಿಬಾರ್ದು, ಅಲ್ಲಿ ಪೂಜೆ ಮಾಡ್ಬೇಕು ಅಂತ ಹೇಳ್ಕೊಂಡ್ ಬಂದ್ರು. ಯಾಕೆಂದ್ರೆ ಆ ನಿಟ್ಟಿನಲ್ಲಾದ್ರೂ ಒಂದಷ್ಟು ಜಾಗ ಅಲ್ಲಿ ಆ ಗಿಡಗಳು ಅಲ್ಲಿ ಡೆವಲಪ್ ಆಗ್ಲಿ, ಒಂದಷ್ಟು ಜಾಗ ಹಾಗೆ ಉಳಿಲಿ. ಕಾಡಿನಲ್ಲಿ ಎಲ್ಲಾ ಮರಗಳನ್ನ ಕಡಿತಾರೆ, ಆದ್ರೆ ಈ ಮರಗಳನ್ನ ಕಡಿಯದಿರ್ಲಿಕ್ಕೆ ಒಂದು ಪ್ರೇರಣೆಯನ್ನ ನೀಡಿದ್ರು. ಆ ನಿಟ್ಟಿನಲ್ಲಿ ಭಯ, ಭಕ್ತಿ ಹಾಗೇನೆ ಪರಿಸರದ ಬಗ್ಗೆ ಒಂದು ರಕ್ಷಣೆ ಕೂಡ ಅಲ್ಲಿ ನಿರ್ಮಾಣ ಆಯ್ತು. ಹಾಗೇನೆ ಕ್ರಮೇಣ ಅದು ದೇವರ ಒಂದು ಬೇರೆ ಬೇರೆ ವಿಷಯಗಳಿಗೆ ಅದನ್ನ ನಾವು ಕನ್ವರ್ಟ್ ಮಾಡ್ಕೊಡ್ವಿ, ಪರವಾಗಿಲ್ಲ. ಯಾಕಂದ್ರೆ ಆ ನಿಟ್ಟಿನಲ್ಲಿ ಒಂದಷ್ಟು ಪರಿಸರ ಸಂರಕ್ಷಣೆ ಆಗ್ತದೆ, ನೀರಿನ ಒಂದು ಒಳ ಹರಿವು ಹೆಚ್ಚಾಗ್ತದೆ ಈ ಎಲ್ಲ ನಿಟ್ಟಿನಲ್ಲಿ. ಹಾಗಾಗಿ ಆ ಒಂದು ಜಾಗವನ್ನ ತುಂಬಾನೇ ಇಡೀ ಭೂಮಿಯಲ್ಲಿ ಅಲ್ಲಲ್ಲಿ ಇರುವಂತ ಆಗ್ಬೇಕು ಎನ್ನುವ ದೃಷ್ಟಿಯಿಂದ ಉಡುಪಿಯಲ್ಲಿ ಗುರುರಾಜ್ ಸನಿಲ್ ಅಂತ ಉರಗ ತಜ್ಞ ಅವರು ಒಂದು ಸಾಧಾರಣ ನನ್ನ ಅಂದಾಜು ಪ್ರಕಾರ 50ರಿಂದ 100 ಈ ರೀತಿಯ ನಾಗಬನಗಳನ್ನ ಸೃಷ್ಟಿ ಮಾಡಿದ್ದಾರೆ. ಅಂದ್ರೆ ಕಾಂಕ್ರೀಟೀಕರಣ ಆಗಿರುವಂತಹ ನಾಗಬನಗಳಲ್ಲ, ಸಸ್ಯ ಸಂಕುಲ ಇದ್ದುಕೊಂಡು ನಾಗಬನಗಳನ್ನ ಸೃಷ್ಟಿ ಮಾಡಿದ್ರೆ ಎಲ್ಲಾ ನಿಟ್ಟಿನಲ್ಲಿಯೂ ಒಳ್ಳೇದು ಎನ್ನುವ ರೀತಿಯಲ್ಲಿ ಮಾಡಿದ್ದಾರೆ. ಆ ನಾಗಬನಗಳಿಗೆ ನಾವು ಒಂದಷ್ಟು ಕೊಡುಗೆಯಾಗಿ ಗಿಡಗಳನ್ನ ನೀಡಿದ ಸಂತೃಪ್ತಿ ನಮ್ಗಿದೆ, ಖುಷಿ ನಮ್ಗಿದೆ. ಆ ನಿಟ್ಟಿನಲ್ಲಿ ಒಂದಷ್ಟು ಪರಿಸರ ಬೆಳೀತಾ ಇದೆ, ರಕ್ಷಣೆ ಆಗ್ತಾ ಇದೆ ಎನ್ನುವ. ಹಾಗಾಗಿ ಒಂದಷ್ಟು ಜನರು ಅದರ ಉಪಯೋಗವನ್ನ ಅಥವಾ ಆ ಜಾಗದಲ್ಲಿ ನೀರಿನ ರಕ್ಷಣೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬೆಳೀತಾ ಇದೆ ಗಿಡಗಳು, ಹಾಗೇನೆ ನೀರಿನ ರಕ್ಷಣೆಯೂ ಆಗ್ತಾ ಇದೆ. ಹೀಗೇನೆ ನಮ್ಮ ಜಾಗದಲ್ಲಿ ಒಂದು 10 ಆ ತರದ ಜಾಗಗಳನ್ನು ಸೃಷ್ಟಿ ಮಾಡ್ಕೊಂಡ್ರೆ ನಮ್ಮ ಸುತ್ತಮುತ್ತ ಅದೊಂಥರ ತುಂಬಾನೇ ಒಳ್ಳೇದು. ಆ ನಿಟ್ಟಿನಲ್ಲಿ ಈಗ ಎಲ್ಲಾ ಕಡೆನೆ ಕಾಂಕ್ರೀಟೀಕರಣ ಆಗೋದು, ಗದ್ದೆಗಳನ್ನ ತೆಗೆದು ಮನೆಗಳನ್ನ ನಿರ್ಮಾಣ ಮಾಡುದು ಈ ರೀತಿ, ಅಥವಾ ರೋಡ್ಗಳ ನಿರ್ಮಾಣ ಮಾಡುದು ಅನಿವಾರ್ಯ ಆಗ್ತಾ ಇದೆ. ಆದ್ರೆ ಈ ತರ ಕೂಡ ಒಂದು ಬೆಳೆಸ್ಕೊಂಡ್ರೆ ಅಲ್ಲೊಂದಷ್ಟು ವಾತಾವರಣ ತಂಪಿರ್ತದೆ, ಆಕ್ಸಿಜನ್ನು ಎಲ್ಲ ರೀತಿಯಿಂದ ಶುದ್ಧವಾದ ಗಾಳಿ ಎಲ್ಲ ಸುತ್ತಮುತ್ತ ಪರಿಸರದಲ್ಲಿ ನಿರ್ಮಾಣ ಆಗ್ತದೆ ಎನ್ನುವುದು ನನ್ನ ಅಭಿಪ್ರಾಯ. ಕೇಳುಗ ಮಿತ್ರರೇ, ನಮ್ಮ ಪೂರ್ವಜರು ಹೇಳಿಕೊಟ್ಟಿರುವ ಈ ನಾಗಬನಗಳ ಆರಾಧನೆಯ ಮೂಲಕ ಪರಿಸರದ ಆರಾಧನೆಯು ನಾವು ಮಾಡಬೇಕಾಗಿರುವುದು ಅತ್ಯಗತ್ಯವಾಗಿದೆ. ಪರಿಸರ ಮಾಲಿನ್ಯವನ್ನು ಆ ಮೂಲಕ ತಡೆಯಬಹುದು, ಜೊತೆಗೆ ಪ್ರಾಣಿ ಸಂಕುಲ, ಪಕ್ಷಿ ಸಂಕುಲವನ್ನು ಉಳಿಸಬಹುದು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಕೇಳುಗ ಮಿತ್ರರೇ, ಇದುವರೆಗೆ ನಾಗಬನಗಳ ಮೂಲಕ ಪರಿಸರ ಸಂರಕ್ಷಣೆ ಎನ್ನುವ ಕುರಿತು ನುಡಿ ಚಿತ್ರವನ್ನು ಆಲಿಸಿದಿರಿ. ಹೀಗೆ ಕೇಳ್ತಾ ಇರಿ 90.4 ಮೆಗಾಹರ್ಟ್ಸ್ನಲ್ಲಿ ರೇಡಿಯೋ ಮಣಿಪಾಲ್. ಹಬ್ಬ ಆಚರಣೆಗಳ ಸಂದರ್ಭದಲ್ಲಿ ಪರಿಸರ ಮಾಲಿನ್ಯ ಹೆಚ್ಚಲಿದ್ದು, ಪರಿಸರ ಸ್ನೇಹಿ ಬಣ್ಣಗಳು, ಮೂರ್ತಿಗಳನ್ನು ಬಳಸೋಣ. ಬಾಂಧವ್ಯ ಬೆಸೆಯುವ ಹಬ್ಬಗಳೊಂದಿಗೆ ಪರಿಸರದ ಜೊತೆಗೂ ಉತ್ತಮ ಸಂಬಂಧವಿಡೋಣ. ಮನೆಗಳಲ್ಲಿ ಮೂಲದಲ್ಲಿಯೇ ಹಸಿ ಒಣ ತ್ಯಾಜ್ಯ ವಿಂಗಡಿಸಿ
ಹಸಿ ಕಸವನ್ನ ಮನೆ ಹಂತದಲ್ಲಿಯೇ ಗೊಬ್ಬರವನ್ನಾಗಿಸೋಣ. ಒಣ ಕಸವನ್ನು ಸಾಧ್ಯವಾದಷ್ಟು ಮರುಬಳಕೆ ಮಾಡೋಣ. ಕಸ ಸಂಗ್ರಹಣೆ ಗಾಡಿಗೆ ನೀಡಿ ಸ್ವಚ್ಛ ಸುಂದರ ಗ್ರಾಮವನ್ನು ನಿರ್ಮಿಸಲು ಸಹಕರಿಸೋಣ. ನೀರು ಮತ್ತು ನೈರ್ಮಲ್ಯ ಕುರಿತ ಕುಂದುಕೊರತೆಗಳಿಗೆ ಪರಿಹಾರ ಸಹಾಯವಾಣಿ 9480985555 ಕರೆ ಮಾಡಬಹುದು. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ ಇವರ ಪ್ರಕಟಣೆ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ.